ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಮಾಧ್ಯಮಕ್ಕೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಕೇವಲ 18 ವರ್ಷದ ಹದಿಹರೆಯದ ಹುಡುಗ ಡಿ ಗುಕೇಶ್ ಅತ್ಯಂತ ಕಿರಿಯ ಚೆಸ್ ವಿಶ್ವ ಚಾಂಪಿಯನ್ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ವಿಶ್ವದ ಚಾಂಪಿಯನ್ ಆಗಲು ಈ ಹುಡುಗ ಕನಸು ಕಂಡಿದ್ದು ಕೇವಲ 6 ವರ್ಷದಲ್ಲಿ. ಅಂದು ನಡೆದ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ ನಂತರ ನಡೆದ ನೇರ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾರತೀಯ ಗ್ರ್ಯಾಂಡ್ ಮಾಸ್ಟರ್ ಗುಕೇಶ್ ತಮ್ಮ ಪಯಣದ ಬಗ್ಗೆ ತೆರೆದಿಟ್ಟಿದ್ದಾರೆ. ಅವರ ಸಂದರ್ಶನದ ಕಾಯ್ದೆ ಭಾಗಗಳು ಇಲ್ಲಿವೆ ನೋಡಿ. ಚಾಂಪಿಯನ್ ಆಗಿ ಹೊರಹೊಮ್ಮಿದ ಬಗ್ಗೆ ಏನು ಹೇಳ್ತೀರಿ? ನಾನು 6 ವರ್ಷ ಅಥವಾ 7 ವರ್ಷ ವಯಸ್ಸಿನಿಂದಲೂ ಈ ಬಗ್ಗೆ ಕನಸು ಕಾಣ್ತಿದ್ದೆ. ಅದು ಇಂದು ನೆರವೇರಿದ್ದು ಈ ಕ್ಷಣವನ್ನು ಅನುಭವಿಸುತ್ತಿದ್ದೇನೆ. ನಾನು 10 ವರ್ಷಗಳಿಂದಲೂ ಈ ಕ್ಷಣದಲ್ಲಿ ಬದುಕುತ್ತಿದ್ದೇನೆ. ಪ್ರತಿಯೊಬ್ಬ ಚೆಸ್ ಆಟಗಾರನು ಈ ಗಳಿಕೆಯನ್ನು ಅನುಭವಿಸಲು ಬಯಸುತ್ತಾನೆ. ಅವರಲ್ಲಿ ನಾನು ಕೂಡ ಒಬ್ಬ. ನಾನು ನನ್ನ ಕನಸಿನಲ್ಲಿ ಜೀವಿಸಲು ಬಯಸುತ್ತೇನೆ. ನಿಮ್ಮ ಎದುರಾಳಿ ಡಿಂಗ್ ಡಿಲೇರನ್ ಬಗ್ಗೆ ಹೇಳಿ. ಅದಕ್ಕೆ ಗುಕೇಶ್ ಹೇಳ್ತಾರೆ, ಕಳೆದ ಹಲವಾರು ವರ್ಷಗಳಿಂದ ಇತಿಹಾಸದಲ್ಲಿ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ. ಈ ಪಂದ್ಯದಲ್ಲಿ ಅವರು ಎಷ್ಟು ಒತ್ತಡವನ್ನು ಎದುರಿಸಬೇಕಾಯಿತು ಮತ್ತು ಅವರು ಯಾವ ರೀತಿಯ ಹೋರಾಟವನ್ನು ನಡೆಸಿದರು ಎಂಬುದನ್ನು ನೋಡಿದರೆ ಅವರು ಎಂತಹ ನಿಜವಾದ ಚಾಂಪಿಯನ್ ಎಂಬುದನ್ನು ತೋರಿಸುತ್ತದೆ. ಸಂಪೂರ್ಣವಾಗಿ ಸೋತ ಸ್ಥಿತಿಯಲ್ಲಿದ್ದ ಆಟಗಳಲ್ಲಿ ಅವರು ಕಷ್ಟದ ಪರಿಸ್ಥಿತಿಯಲ್ಲಿ ಏನು ಸಿಗದೆ ಎಂಬುದನ್ನು ಹುಡುಕಾಡುತ್ತಿದ್ದರು. ಆಟದಲ್ಲಿ ನಾನು ಮುನ್ನಡೆ ಸಾಧಿಸಿದ ನಂತರ ಅವರು ಮತ್ತೆ ಹೋರಾಡಲು ಅದ್ಭುತ ಆಟವಾಡುತ್ತಾ ಹೋದರು. ನಾನು 12ನೇ ಪಂದ್ಯದಲ್ಲಿ ಸೋತ ನಂತರ ಸ್ವಲ್ಪ ನಿರಾಶಕದಾಗಿತ್ತು. ಆದರೆ ನಾನು ನನ್ನ ಎದುರಾಳಿಯಿಂದ ಸ್ಫೂರ್ತಿ ಪಡೆದು ಆಟವಾಡಿದೆ. ಒಬ್ಬ ಸಾಮಾನ್ಯ ಮನುಷ್ಯ 11ನೇ ಪಂದ್ಯದ ನಂತರ ಆಟ ಕೈ ಬಿಡುತ್ತಿದ್ದನು. ಆದರೆ ಮುಂದಿನ ಡಿಲೇರನ್ ಅವರು ಬಂದು ನನ್ನ ಆಟವನ್ನು ನಾಶ ಮಾಡಿದರು. ಅದು ನನಗೆ ನಿಜವಾದ ಸ್ಫೂರ್ತಿ ನೀಡಿತು. ಅವರ ಆಟದ ಸೆಕೆಂಡ್ಗಳ ಬಗ್ಗೆ ಹೇಳಿ. ನನ್ನ ತರಬೇತಿದಾರರಾದ ಗ್ರೆಜ್ಗ್ರೋಜ್ ಗಜೆವ್ಸ್ಕಿ ಅವರು ಕಳೆದ 2 ವರ್ಷಗಳಿಂದ ನನ್ನ ತರಬೇತಿದಾರರಾಗಿದ್ದಾರೆ. ಅವರು ದಣಿಯವರಿಲ್ಲದೆ ಕೆಲಸ ಮಾಡುವ ವ್ಯಕ್ತಿ. ಅವರಿಗೆ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ. ನಾನು ಮ್ಯಾಂಡಿ ಅವರ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಬೇಕು. ಅವರು ಕಳೆದ 6 ತಿಂಗಳಲ್ಲಿ ನನಗೆ ದೊಡ್ಡ ಬೆಂಬಲವಾಗಿದ್ದಾರೆ. ನಾನು ರಡೋಡ್ಲಸ್ಕ್, ವೋಸ್ಟಾಕ್ಸಿಕ್, ಪೆಂಡೆಲಾ ಹರಿಕೃಷ್ಣ, ವಿಜೆಂಟ್ ಕಿಮಾರ್, ಜಾನ್ ಕ್ಲಿಮೋಸ್ಕಿಕ್ಸ್ ಮತ್ತು ಜಾನ್ ಕ್ರಿಸ್ಕೋಪ್ ದೃಢ ಅವರಿಗೆ ಧನ್ಯವಾದ ಹೇಳುವ ಬಯಸುತ್ತೇನೆ. ನಿಮ್ಮ ಪೋಷಕರ ಬಗ್ಗೆ ಹೇಳಿ. ನನ್ನ ತಂದೆ ತಾಯಿ ಬಗ್ಗೆ ಹೇಳಲು ನನ್ನ ಬಳಿ ಪದಗಳೇ ಇಲ್ಲ. ನನ್ನ ತಂದೆ ತಾಯಿ ಇಬ್ಬರಿಗೂ ಮೊದಲಿನಿಂದಲೂ ನನಗಿಂತ ಅವರ ಕನಸು ದೊಡ್ಡದಾಗಿತ್ತು. ಅವರಿಬ್ಬರು ಕ್ರೀಡಾ ಪ್ರೇಮಿಗಳು. ಯೌವನದಲ್ಲಿ ತಮ್ಮ ಉತ್ಸಾಹವನ್ನು ಮುಂದುವರಿಸಲು ಅವರಿಗೆ ಅವಕಾಶ ಸಿಗಲಿಲ್ಲ. ನಾನು ಜನಿಸಿದಾಗ ಅವರು ನನ್ನನ್ನು ಬೆಂಬಲಿಸಲು ನಿರ್ಧರಿಸಿದರು. ಅವರು ನನ್ನನ್ನು ಎಷ್ಟರ ಮಟ್ಟಿಗೆ ಬೆಂಬಲಿಸಿದರು ಎಂದರೆ ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ಪಂದ್ಯದ ಸಮಯದಲ್ಲಿ ಅವರು ಎದುರಿಸಿದ ದೊಡ್ಡ ಸವಾಲು ಏನು? ಮೊದಲ ಗೇಮ್ನಲ್ಲಿ ಸೋಲನುಭವಿಸಿದ್ದು ಪಂದ್ಯದಲ್ಲಿ ಅತ್ಯಂತ ಕಠಿಣ ಸವಾಲಾಗಿತ್ತು. ಅದು ಸಂಭವಿಸಬಹುದು ಅಂತ ನನಗೆ ತಿಳಿದಿತ್ತು. ನಾನು ಅದಕ್ಕೆ ಸಿದ್ಧನಾಗಿದ್ದೆ. ನೀವು ಎಷ್ಟೇ ತಯಾರಿ ಮಾಡಿಕೊಂಡ್ರೂ ಅದು ಕಠಿಣವಾಗಿತ್ತು. ಆಟದ ನಂತರ ಮೇಲಕ್ಕೆತ್ತುವ ಪಂದ್ಯದ ಸಮಯದಲ್ಲಿ ನನಗೆ ಸ್ಫೂರ್ತಿ ನೀಡಲು ವಿಶ್ವನಾಥ್ ಆನಂದ್ ಸರ್ ಇದ್ರು. ಅವರೊಂದಿಗೆ ಕಳೆದ ಕ್ಷಣ ಉತ್ತಮವಾಗಿತ್ತು. ಅವರು ನನಗೆ 11 ಪಂದ್ಯಗಳಿದ್ದವು, ನಿಮ್ಮ ಬಳಿ 13 ಪಂದ್ಯಗಳಿವೆ ಎಂದರು. ಇದು ಕೇವಲ 1 ಸುತ್ತಿನ ಆಟವಾಗಿದೆ ಅಷ್ಟೇ, ಮುಂದೆ ಹೋಗಲು ಬಹಳವಿದೆ ಅಂತ ನೆನಪು ಮಾಡಿದ್ರು. ಆ ಕ್ಷಣದಲ್ಲಿ ಅವರ ಪ್ರೋತ್ಸಾಹ ನನಗೆ ಮಾನಸಿಕ ಗಟ್ಟಿತನ ನೀಡಿತ್ತು. ಇದಿಷ್ಟು ಗುಕೇಶ್ ಅವರ ಮಾತುಗಳು. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.